ಇದೀಗ ಬ್ರೇಕಿಂಗ್ ನ್ಯೂಸ್ ಒಂದು ಬರ್ತಾ ಇದೆ, ಬನ್ನಿ ಅದೇನಂತ ನೋಡೋಣ. ಬಿಜೆಪಿ ನಾಯಕರ ಮೇಲೆ ಸಿಎಂ ಸಿದ್ದರಾಮಯ್ಯನವರು ಮತ್ತೆ ಸಿಟ್ಟಿಗೆದ್ದಿದ್ದಾರೆ. ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಜನರ ಮನಸ್ಸಿನಲ್ಲಿ ಕೋಮು ಭಾವನೆ ಬಿತ್ತುವವರನ್ನ ಜನರೇ ಅವರಿಗೆ ತಕ್ಕ ಪಾಠ ಕಲಿಸುತ್ತಾರೆ. ಬಿಜೆಪಿಯವರ ಜೈಲ್ ಬರೋ ಚಳುವಳಿಯನ್ನ ಟೀಕೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಪ್ರಧಾನಿ ಮೋದಿ ಕಾಂಗ್ರೆಸ್ ವೈಫಲ್ಯ ಹೇಳೋ ಮುನ್ನ ಅವರ ವೈಫಲ್ಯಗಳನ್ನ ಎತ್ತಿ ನಾನೇ ಹೇಳ್ತೀನಿ ಅಂತ ಕೇಸರಿ ಪಡೆ ವಿರುದ್ಧ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ತಮ್ಮ ವಾಗ್ದಾಳಿಯನ್ನ ಮುಂದುವರೆಸಿದ್ದಾರೆ. ಬಿಜೆಪಿಯ ವಿರುದ್ಧ ಮತ್ತೊಮ್ಮೆ ಸಿಎಂ ಸಿದ್ದರಾಮಯ್ಯ ಕೆಂಡಾಮಂಡಲವಾಗಿದ್ದಾರೆ. ಬಿಜೆಪಿಯವರನ್ನ ಪೊಲೀಸರು ಅರೆಸ್ಟ್ ಮಾಡುವಂತಹ ಅವಶ್ಯಕತೆ ಆಗಲಿ ಅನಿವಾರ್ಯತೆ ಆಗಲಿ ಇಲ್ಲ, ಅವರಿಗೆ ಜನರೇ ತಕ್ಕ ಪಾಠವನ್ನ ಕಲಿಸುತ್ತಾರೆ ಅಂತ ಹೇಳಿದ್ದಾರೆ. ಜನನೇ ಅರೆಸ್ಟ್ ಮಾಡ್ತಾರೆ, ಅವ್ರನ್ನ ಪೊಲೀಸ್ನವ್ರು ಅರೆಸ್ಟ್ ಮಾಡಬೇಕಾಗಿಲ್ಲ. ಪೀಪಲ್ ವಿಲ್ ಅರೆಸ್ಟ್ ದೆಮ್. ಅವರು ಜನರ ಮಧ್ಯೆ ಬೆಂಕಿ ಹಚ್ಚಿದ್ರೆ ಜನರೇ ಅರೆಸ್ಟ್ ಮಾಡ್ತಾರೆ. ಅವ್ರಿಗೆ ಕೋಮುವಾದ ಬಿತ್ತಕ್ಕಂತ ಕೆಲಸ ಮಾಡಿದ್ರೆ, ಧರ್ಮಗಳ ನಡುವೆ ಸಂಘರ್ಷ ಮಾಡಿದ್ರೆ, ಕೋಮುವಾದ ದೇಶದಲ್ಲಿ ಇನ್ನೊಂದು ಧರ್ಮದವರನ್ನ ದ್ವೇಷಿಸತಕ್ಕಂತ ಕೆಲಸ ಮಾಡಿದ್ರೆ, ಅವ್ರು ಯಾರೇ ಆಗಲಿ, ಕೆಲವೆಲ್ಲ ಸಂಘಟನೆಗಳಿದಾವಲ್ಲ, ಈ ಸಂಘಟನೆಗಳು ಜಾತಿ ಮಾಡಿದ್ರೆ ಜನ ಪಾಠ ಕಲಿಸ್ತಾರೆ ಅವ್ರಿಗೆ. ನಾವು ಪ್ರಧಾನಿಯವರ ವೈಫಲ್ಯತೆ ಬಗ್ಗೆನೇ ಹೇಳ್ತಾ ಇದ್ದೀನಿ. ಈಗ ನಾನು ಜನನೇ ಅರೆಸ್ಟ್ ಮಾಡ್ತಾರೆ, ಅವ್ರನ್ನ ಪೊಲೀಸ್ನವ್ರು ಅರೆಸ್ಟ್ ಮಾಡಬೇಕಾಗಿಲ್ಲ. ಪೀಪಲ್ ವಿಲ್ ಅರೆಸ್ಟ್ ದೆಮ್. ಅವರು ಜನರ ಮಧ್ಯೆ ಬೆಂಕಿ ಹಚ್ಚಿದ್ರೆ ಜನರೇ ಅರೆಸ್ಟ್ ಮಾಡ್ತಾರೆ. ಅವ್ರಿಗೆ ಕೋಮುವಾದ ಬಿತ್ತಕ್ಕಂತ ಕೆಲಸ ಮಾಡಿದ್ರೆ, ಧರ್ಮಗಳ ನಡುವೆ ಸಂಘರ್ಷ ಮಾಡಿದ್ರೆ, ಕೋಮುವಾದ ದೇಶದಲ್ಲಿ ಇನ್ನೊಂದು ಧರ್ಮದವರನ್ನ ದ್ವೇಷಿಸತಕ್ಕಂತ ಕೆಲಸ ಮಾಡಿದ್ರೆ, ಅವ್ರು ಯಾರೇ ಆಗಲಿ, ಕೆಲವೆಲ್ಲ ಸಂಘಟನೆಗಳಿದಾವಲ್ಲ, ಈ ಸಂಘಟನೆಗಳು ಜಾತಿ ಮಾಡಿದ್ರೆ ಜನ ಪಾಠ ಕಲಿಸ್ತಾರೆ ಅವ್ರಿಗೆ. ನಾವು ಪ್ರಧಾನಿಯವರ ವೈಫಲ್ಯತೆ ಬಗ್ಗೆನೇ ಹೇಳ್ತಾ ಇದ್ದೀನಿ. ಈಗ ನಾನು ಜನನೇ ಅರೆಸ್ಟ್ ಮಾಡ್ತಾರೆ, ಅವ್ರನ್ನ ಪೊಲೀಸ್ನವ್ರು ಅರೆಸ್ಟ್ ಮಾಡಬೇಕಾಗಿಲ್ಲ. ಪೀಪಲ್ ವಿಲ್ ಅರೆಸ್ಟ್ ದೆಮ್. ಅವರು ಜನರ ಮಧ್ಯೆ ಬೆಂಕಿ ಹಚ್ಚಿದ್ರೆ ಜನರೇ ಅರೆಸ್ಟ್ ಮಾಡ್ತಾರೆ. ಅವ್ರಿಗೆ ಕೋಮುವಾದ ಬಿತ್ತಕ್ಕಂತ ಕೆಲಸ ಮಾಡಿದ್ರೆ, ಧರ್ಮಗಳ ನಡುವೆ ಸಂಘರ್ಷ ಮಾಡಿದ್ರೆ, ಕೋಮುವಾದ ದೇಶದಲ್ಲಿ ಇನ್ನೊಂದು ಧರ್ಮದವರನ್ನ ದ್ವೇಷಿಸತಕ್ಕಂತ ಕೆಲಸ ಮಾಡಿದ್ರೆ, ಅವ್ರು ಯಾರೇ ಆಗಲಿ, ಕೆಲವೆಲ್ಲ ಸಂಘಟನೆಗಳಿದಾವಲ್ಲ, ಈ ಸಂಘಟನೆಗಳು ಜಾತಿ ಮಾಡಿದ್ರೆ ಜನ ಪಾಠ ಕಲಿಸ್ತಾರೆ ಅವ್ರಿಗೆ. ನಾವು ಪ್ರಧಾನಿ